ವಾಲ್ಮೀಕಿ ಜನಾಂಗಕ್ಕೆ ಮಾತ್ರ ಎಸ್ಟಿ ಸೌಲಭ್ಯ, ನಕಲಿ ಪ್ರಮಾಣ ಪತ್ರಗಳ ವಿರುದ್ಧ ಕ್ರಮಕ್ಕೆ ಸೂಚನೆ. ಶ್ರವಣಕುಮಾರ ಡಿ ನಾಯಕ. ಕಲಬುರಗಿ ಜಿಲ್ಲೆಯಲ್ಲಿ ನಾಯಕ ವಾಲ್ಮೀಕಿ ಜನಾಂಗದಲ್ಲಿ ಬರುವ ನಾಯಕ ತಳವಾರ ಜಾತಿವರಿಗೆ ಮಾತ್ರ ಎಸ್ಟಿ ಪ್ರಮಾಣ ಪತ್ರ ನೀಡಬೇಕು ಹಾಗೂ ಹಿಂದುಳಿದ ವರ್ಗದಲ್ಲಿ ಬರುವ ತಳವಾರ ಜಾತಿವರಿಗೆ ಯಾವುದೇ ಕಾರಣಕ್ಕೂ ಎಸ್ಟಿ ಪ್ರಮಾಣ ಪತ್ರಗಳನ್ನು ನೀಡಬಾರದು ಎಂದು ಸರ್ಕಾರದ ಆದೇಶಗಳನ್ನು ಉಲ್ಲೇಖಿಸಿ ಜಿಲ್ಲಾಧಿಕಾರಿ ಶ್ರವಣಕುಮಾರ ಡಿ ನಾಯಕ ಅವರು ಸ್ಪಷ್ಟ ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯಲ್ಲಿ ನಾಯಕ ವಾಲ್ಮೀಕಿ ಜನಾಂಗಕ್ಕೆ ಸೇರಿದ ತಳವಾರ ಜಾತಿಯವರು ಇರುವುದಿಲ್ಲ. ಇಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿದ ತಳವಾರ ಸಮುದಾಯವೇ ಹೆಚ್ಚಿದ್ದು, ಇವರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡುವುದು ಕಾನೂನುಬಾಹಿರವಾಗಿದೆ ಎಂದು ತಿಳಿಸಲಾಗಿದೆ. ಈ ಕುರಿತು ಹಲವು ವರ್ಷಗಳಿಂದ ಹೋರಾಟ ನಡೆಯುತ್ತಿದ್ದು, ಹೈಕೋರ್ಟ್ ಸಹ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ರದ್ದುಪಡಿಸಬೇಕೆಂದು ಆದೇಶ ನೀಡಿದೆ. ರಾಜ್ಯ ಸರ್ಕಾರವು ಸೆಕ್ಷನ್ 4F ಅಡಿಯಲ್ಲಿ ಇಂತಹ ಪ್ರಮಾಣ ಪತ್ರಗಳಿಗೆ ತಾತ್ಕಾಲಿಕ ತಡೆ ನೀಡಲು ಸೂಚಿಸಿದ್ದರೂ ಜಿಲ್ಲಾಡಳಿತ ಮಟ್ಟದಲ್ಲಿ ಪೂರ್ಣ ಪಾಲನೆ ಆಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಮೇ 7, 2026 ರಂದು ಹೊರಡಿಸಿದ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳು ಎಲ್ಲಾ ತಹಸೀಲ್ದಾರರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದು, ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಮಾತ್ರ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಬೇಕು ಎಂದು ತಿಳಿಸಿದ್ದಾರೆ. ಹಿಂದುಳಿದ ವರ್ಗಕ್ಕೆ ಸೇರಿದ ತಳವಾರ ಜಾತಿವರು ನಾಯ್ಕಡ ಅಥವಾ ನಾಯಕ ತಳವಾರ ಎಂಬ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಎಸ್ಟಿ ಪ್ರಮಾಣ ಪತ್ರ ಪಡೆಯದಂತೆ ಎಚ್ಚರಿಕೆ ನೀಡಲಾಗಿದೆ. ರಾಜ್ಯ ಎಸ್ಸಿ/ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರ ತಡೆ ಸಮಿತಿಯ ರಾಜ್ಯಾಧ್ಯಕ್ಷ ಶ್ರವಣಕುಮಾರ ಡಿ ನಾಯಕ ಅವರು ಕೂಡ ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಬ್ಯೂರೋ ನ್ಯೂಸ್ ಜೇವರ್ಗಿ. ಸುದ್ದಿ ನಂಬರ್ 1. ಅಂತವರಿಗೆಲ್ಲ ಮನಗೊಂಡು ಕೂಡ ಅವರಿಗೆ ಅಲ್ಲಿ ಈಗ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಅದಕ್ಕಲ್ಲೇ ಈಗ ಸ್ವಲ್ಪ ಈ DC ಅವರ ಆದೇಶ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ DC ಅವರ ಆದೇಶ ಸ್ವಲ್ಪ ಮಾರ್ಪಾಡ ಮಾಡಿ ಅವರೇ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ, ಒಂದು ರಾಜಕೀಯ ದುರುದ್ದೇಶಕ್ಕಾಗಿ ಎಲ್ಲ DC ಅವರು ಎಲ್ಲರೂ ಸರ್ಟಿಫಿಕೇಟ್ ಕೊಡ್ರಿ ತಳವಾರಿಗೆ ಅಂತೇಳಿ ಆದೇಶ ಮಾಡ್ಯಾರ ಅಂತೇಳಿ ಅಲ್ಲಿ ವ್ಯವಸ್ಥೆ ಮಾಡೋದು ಇದು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಕೂಡ ಏನು ಗ್ರೇಡ್ 2 ತಹಸೀಲ್ದಾರ್ಗಳು ಅಧಿಕಾರಿಗಳು ಯಾರು ಕೂಡ ನೀವು ಇದು ತೊಂದರೆಗೊಳಗಾಗಬಾರ್ದು. ಅವರು ಮಾಡ್ತಾ ಇರೋದು ತಮ್ಮ ಪ್ರಚಾರಗೋಸ್ಕರ. ಅದರ ಸರ್ಕಾರ ಸುತ್ತಲೇ DC ಅವರ ಆದೇಶ ಸ್ಪಷ್ಟವಾಗಿದೆ. ವಾಲ್ಮೀಕಿ ನಾಯಕ ಜನಾಂಗದಲ್ಲಿ ಬರ್ತಕ್ಕಂಥ ತಳವಾರ ಪರಿವಾರ ನಾಯಕ ತಳವಾರ ಅವರಿಗೆಷ್ಟೇ ನೀವು ಸರ್ಟಿಫಿಕೇಟ್ ಕೊಡ್ಬೇಕಂತ ಹೇಳಿದ್ದಾರೆ. ನಮ್ಮ ಕಲಬುರಗಿ ವಿಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರು ಕೂಡ ಈ ವಾಲ್ಮೀಕಿ ನಾಯಕ ಜನಾಂಗದವರು ತಳವಾರ ಅಂತೇಳಿ ನಾವು ಏನು ಜಾತಿ ಕಲಾಂದಾಗ ಬರ್ಸಿಲ್ಲ. ತಾವು ಯಾವುದೇ ಎದೆ ಗುಂದಲಾದೆ ಎಲ್ಲ ಗ್ರೇಡ್ 2 ತಹಸೀಲ್ದಾರ್ ತಾವು ಏನು ಮುಂದೆ ಈಗ 1.5 ವರ್ಷದಿಂದ ಏನು ನೀವು ಕೊಳ್ಳದೆ ಒಂದು ಕಾನೂನು ಕಾಪಾಡಲಾಗುತ್ತಿರಲ್ಲ, ಅದೇ ರೀತಿ ನೀವು ಮುಂದೆ ತಾವು ಈ ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರಗಳಿಗೆ ಕೊಡಬಾರ್ದು. ಈಗಾಗಲೇ ಸರ್ಕಾರ ಮತ್ತು ಉಚ್ಚ ನ್ಯಾಯಾಲಯ ಕೂಡ ಸ್ಪಷ್ಟವಾಗಿ ಆದೇಶ ಹೊರಡಿಸಿದ್ದಾರೆ. ಸುಳ್ಳು ಏನು ಹಿಂದೆ ಕೊಟ್ಟಂಥ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ರದ್ದುಪಡಿಸ್ರಿ ಅಂತೇಳಿ ಖಡಕ್ಕಾಗಿ ಆದೇಶ ಹೊರಡಿಸಿದ್ದಾರೆ. ಅದರ ಪ್ರಕಾರ ತಾವು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾರೋ ಬಂದು ಒತ್ತಡ ಇರ್ತಾರೋ, ರಾಜಕೀಯ ಒತ್ತಡ ಇರ್ತಾರೋ ಅನ್ನೋದಕ್ಕೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಯಾಕಂದರೆ ನೀವು ಒಂದು ವೇಳೆ ಕೊಡತಕ್ಕಂಥ ಸರ್ಟಿಫಿಕೇಟ್ ಏನಾದರೂ ಅವರಿಗೆ ಎದಿರಿ ತಾವು ಅಧಿಕಾರ ಏನು ದುರುಪಯೋಗ ಮಾಡ್ಕೊಂಡು ಏನಾದರೂ ಸರ್ಟಿಫಿಕೇಟ್ ಕೊಟ್ಟರೆ ನಾಳೆಗೆ ಆ ಸರ್ಟಿಫಿಕೇಟ್ ರದ್ದಾದ ತಕ್ಷಣವೇ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದ. ಅದಕ್ಕಂತ ಒಂದು ಸುಳ್ಳು ಜಾತಿ ಪ್ರಮಾಣ ಪತ್ರಗಳ ಕೊಡಲಾದೆ ತಾವು ಕಾನೂನು ಕಾಪಾಡಬೇಕು. ಸರ್ಕಾರ ಸುತ್ತಲೆಗಳನ್ನು ಸ್ಪಷ್ಟವಾಗಿ ನೋಡ್ರಿ. ಯಾರೇ ನಿಮ್ಗೆ ಎಷ್ಟೇ ಒತ್ತಡ ಹಾಕಿ ದೌರ್ಜನ್ಯ ದಬ್ಬಳಕೆ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಎದೆ ಗುಂಗದೆ ನಿಮ್ಗೆ ಏನು ರಕ್ಷಣೆ ಬೇಕಾದ್ರೂ ಕೂಡ ಪೊಲೀಸ್ ಇಲಾಖೆದವ್ರು ಇದ್ದಾರೆ, ಎಲ್ಲ ಮೇಲಧಿಕಾರಿಗಳಿದ್ದಾರೆ, ಆ ಒಂದು ಏನೋ ಒಂದು ಕಾನೂನು ಕಾಪಾಡುವಂಥ ಅಧಿಕಾರಿಗಳಿದ್ದಾರೆ. ಆ ಪ್ರಕಾರ ತಾವು ಕೆಲಸ ಮಾಡಬೇಕಂತೇಳಿ ಮನವಿ ಮಾಡುತ್ತಾ, ಈ ಜಿಲ್ಲೆಯಲ್ಲಿ ಯಾರು ಕೂಡ ಹೇಳ್ತೀನಲ್ಲ, ಈ ಜಿಲ್ಲೆಯ ಎಲ್ಲ ಗ್ರೇಡ್ 2 ತಹಸೀಲ್ದಾರ್ ಅವರು ನೀವು ಇಂದು ಏನು ಸರ್ಕಾರದ ಆದೇಶ ಪಾಲನೆ ಮಾಡ್ಕೊತ ಇಲ್ಲಿವರೆಗೆ ಬಂದಿರಿ. ನೀವು ಯಾವುದೇ ಏನು ಒತ್ತಡಕ್ಕೂ ದಬ್ಬಳಿಕೆಗೆ ಅಂಜದೆ ನೀವೊಂದು ಕಾನೂನು ಪ್ರಕಾರ ಆ ಒಂದು STಯಲ್ಲಿ ಯಾರು ಅರ್ಜಿ ಹಾಕ್ತಾರಂತ ಅರ್ಜಿಗಳನ್ನು ತಿರಸ್ಕಾರ ಮಾಡಿರಿ. ಯಾವುದಕ್ಕೂ ಕೂಡ ಎದಿಗುಂದಬೇಡ್ರಿ. ನಿಮ್ಮ ಜೊತೆ ಸರ್ಕಾರ ಮತ್ತು ಈ ವಾಲ್ಮೀಕಿ ಸಮುದಾಯ ತಮ್ಮ ಪರವಾಗಿ ಸದಾ ಹೋರಾಟ ಮಾಡಕ್ಕೆ ಸಿದ್ಧ. ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.